ಬೀದಿಗೆ ಬಂದಂತಹ ಜಿಮ್ ವಾಟ್ಸಪ್ ಗ್ರೂಪ್ ಗಲಾಟೆ. ಈಗ ಯುವಕನ ಮೇಲೆ ಮನಬಂದಂತೆ ಲಾಂಗ್ನಿಂದ ಹಲ್ಲೆ ನಡೆಸಲಾಗ್ತಾ ಇದೆ. ಬೀದಿಗೆ ಬಂದ ಜಿಮ್ ವಾಟ್ಸಪ್ ಗ್ರೂಪ್ ಗಲಾಟೆ. ಈಗ ಗ್ಯಾಂಗ್ನಿಂದ ಯುವಕನ ಮೇಲೆ ಮನಬಂದಂತೆ ಹಲ್ಲೆ. ನಮ್ಮ ಟ್ರೈನರ್ ಬಗ್ಗೆನೇ ಮಾತನಾಡ್ತೀಯಾ ಅಂತ ಶಿಷ್ಯನಿಂದ ಅಟ್ಯಾಕ್ ಆಗಿದೆ. ಸಂಜಯನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಅಂಶ್ ಠಾಕೂರ್ ಎಂಬಾತನ ಮೇಲೆ ಮತಿನ್ ಅಂಡ್ ಗ್ಯಾಂಗ್ ಹಲ್ಲೆ ಮಾಡಿರುವುದು. ಯುವಕನ ಮೇಲಿನ ಹಲ್ಲೆ ದೃಶ್ಯ ಸ್ಥಳೀಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ಬೀದಿಗೆ ಬಂದು ಜಿಮ್ ವಾಟ್ಸಪ್ ಗ್ರೂಪ್ ಗಲಾಟೆ. ಈಗ ಯುವಕನ ಮೇಲೆ ಮನ ಬಂದಂತೆ ಗ್ಯಾಂಗ್ನಿಂದ ಹಲ್ಲೆ ನಡೆಸಲಾಗ್ತಾ ಇದೆ. ನಮ್ಮ ಟ್ರೈನರ್ ಬಗ್ಗೆನೇ ಮಾತನಾಡ್ತೀಯಾ ಅಂತ ಶಿಷ್ಯನಿಂದ ಅಟ್ಯಾಕ್ ಆಗಿರೋದು. ಮಾತನಾಡ್ತೀಯಾ ನಮ್ಮ ಟ್ರೈನರ್ ಬಗ್ಗೆ ಅಂತೇಳಿ ಅಟ್ಯಾಕ್ ಮಾಡ್ತಾ ಇರೋದು ಶಿಷ್ಯನಿಂದ. ಸಂಜಯನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಂಶ್ ಠಾಕೂರ್ ಎಂಬಾತನ ಮೇಲೆ ಈಗ ಮತಿನ್ ಮತ್ತೆ ಗ್ಯಾಂಗ್ ಹಲ್ಲೆ ನಡೆಸಿರೋದು. ಯುವಕನ ಮೇಲಿನ ಹಲ್ಲೆ ದೃಶ್ಯ ಸದ್ಯ ಸ್ಥಳೀಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. Police! ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಹಲ್ಲೆಯನ್ನು ನಡೆಸ್ತಾ ಇದ್ದಾರೆ ಅಂತ. ಸೊ ನಮ್ಮ ಕೋಚ್ ಬಗ್ಗೆನೇ ಮಾತನಾಡ್ತೀಯಾ ಅಂತೇಳಿ ಶಿಷ್ಯನಿಂದ ಹಲ್ಲೆ ಮಾಡಿರೋದು. ಪದವಿ ಓದುತ್ತಾ ಪಾರ್ಟ್ ಟೈಮ್ ಜಿಮ್ ಟ್ರೈನರ್ ಆಗಿರೋ ಅಂಶ್ ಇಲಿಯಾಸ್ ಎಂಬಾತನಿಂದ 2 ವರ್ಷ ಜಿಮ್ನಲ್ಲಿ ಟ್ರೈನಿಂಗ್ ಅನ್ನು ಪಡಿತಾ ಇದ್ದ. 6 ತಿಂಗಳಿಂದ ಇಲಿಯಾಸ್ ಮತ್ತು ಅಂಶ್ ನಡುವೆ ಸಂಪರ್ಕ ಕಟ್ ಆಗಿದೆ. ಮೇ 18ರ ರಾತ್ರಿ ಜಿಮ್ ವಾಟ್ಸಪ್ ಗ್ರೂಪ್ನಲ್ಲಿ ಇಬ್ಬರ ಮಧ್ಯೆ ಚಾಟ್ ಆಗಿದೆ. ಇಲಿಯಾಸ್ ಮತ್ತು ಅಂಶ್ ನಡುವೆ ಬಾಡಿ ಬಿಲ್ಡಿಂಗ್ ಸಂಬಂಧ ಗಲಾಟೆ. ಇಲಿಯಾಸ್ ಬಗ್ಗೆ ಕೆಟ್ಟದಾಗಿ ಬೈದು ಮೆಸೇಜ್ ಮಾಡಿರೋ ಅಂಶ್ ಈ ವೇಳೆ ಮತ್ತೋರ್ವ ಟ್ರೈನಿ ಹುಡುಗ ಮತಿನ್ ಎಂಬಾತನಿಂದ ಆವಾಜ್ ಹಾಕಿದ್ದ. ಟ್ರೈನರ್ ಬಗ್ಗೆ ಮಾತನಾಡ್ತೀಯಾ ಅಂತ ಅಂಶ್ಗೆ ಬೆದರಿಕೆ ಹಾಕಿದ್ದ. ಮೇ 19ರಂದು ಅಂಶ್ ಠಾಕೂರ್ ಮನೆ ಬಳಿ ಬಂದಿದ್ದ ಮತಿನ್ ಅಂಡ್ ಗ್ಯಾಂಗ್. ಅಂಶ್ ಠಾಕೂರ್ ಮಾತನಾಡ್ತಾ ಇದ್ದಂತೆ ಏಕಾಏಕಿ ಹಲ್ಲೆ ಮಾಡಿರೋ ಮತಿನ್. ಅಂಶ್ ಠಾಕೂರ್ ಕುಟುಂಬಸ್ಥರಿಂದ ಸಂಜಯನಗರ ಠಾಣೆಗೆ ದೂರನ್ನು ಕೊಡಲಾಗಿದೆ. ನೋಡಿ, ಪದವಿಯನ್ನು ಓದ್ತಾ ಇದ್ದಂತಹ ಪಾರ್ಟ್ ಟೈಮ್ ಟ್ರೈನರ್ ಆಗಿರುವಂತಹ ಅಂಶ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿ. ಅಜಯ್, ಈಗ ಏನಿದು ಜಿಮ್ಗೆ ಸಂಬಂಧಪಟ್ಟಂತೆ ನಮ್ಮ ಜಿಮ್ ಟ್ರೈನರ್ಗೆ ನೀನು ಮಾತನಾಡ್ತೀಯ ಅಂತ ಹಲ್ಲೆ ಮಾಡಿಸಿರೋ ಗ್ಯಾಂಗು ಯಾವ ಕಾರಣಕ್ಕೆ, ಏನು ಕಂಪ್ಲೀಟೆಡ್ ಡೀಟೇಲ್ಸ್ ಕೊಡಿ. ಇಂಚರ ಇಲ್ಲಿ ಪ್ರಮುಖವಾಗಿ ಜಿಮ್ ಟ್ರೈನರ್ ವಿಚಾರವಾಗಿ ಇಲ್ಲಿ ಗಲಾಟೆ ಆಗಿರುವಂತದ್ದು ಕಳೆದ 2 ದಿನಗಳ ಹಿಂದೆ, ಅಂದ್ರೆ 19ನೇ ತಾರೀಕು ಇಲ್ಲಿ ಈ ಒಂದು ಗ್ಯಾಂಗ್ ಅನ್ನ ಕಟ್ಕೊಂಡ್ ಬಂದಿರ್ತಾರೆ. ಅಂದ್ರೆ ಇಲ್ಲಿ ಪ್ರಮುಖ ವ್ಯಕ್ತಿ ಅಂತಂದ್ರೆ ಅಂಶ ಠಾಕೂರ್ ಅಂತ ಹೇಳಿ ಈತ 2023ರಲ್ಲಿ 2 ವರ್ಷಗಳ ಕಾಲ ಇಲ್ಲಿ ಇಲಿಯಾಸ್ ಏನಿದ್ದಾನೆ ಇಲ್ಲಿ ಒಬ್ಬ ಜಿಮ್ ಟ್ರೈನರ್, ಆತನಿಂದ 2 ವರ್ಷಗಳ ಕಾಲ ಟ್ರೈನಿಂಗ್ ಕೂಡ ತೆಗೆದುಕೊಳ್ತಾ ಇರ್ತಾನೆ. ಇಲ್ಲಿ ಅಂಶ ಒಂದು ಡಿಗ್ರಿಯನ್ನ ಮಾಡುವಂತ ಸಂದರ್ಭದಲ್ಲಿ ಪಾರ್ಟ್ ಟೈಮ್ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ. ಅಂದ್ರೆ ಬೇರೆಯವ್ರಿಗೆ ಕೋಚಿಂಗ್ ಮಾಡುವಂತ, ಅಂದ್ರೆ ಜಿಮ್ ಟ್ರೈನರ್ ಆಗಿ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾನೆ. ಆದ್ರೆ ಇಲ್ಲಿ ಅದು ಕೆಲವೊಂದಷ್ಟು ಒಂದು 6 ತಿಂಗಳು 8 ತಿಂಗಳ ಹಿಂದೆ ಅಷ್ಟೇ ಇಲಿಯಾಸ್ ಹಾಗೂ ಈ ಅಂಶು ಠಾಕೂರ್ ಏನಿದ್ದಾರೆ ಇಬ್ರು ಮಧ್ಯೆ ಹಿಂದೆ ಟ್ರೈನಿಂಗ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಚೆನ್ನಾಗಿದ್ರು. ಆದ್ರೆ ಗ್ಯಾಪ್ ಆದ ನಂತರವಾಗಿ ಇಬ್ರು ಮಧ್ಯೆ ಸಾಕಷ್ಟು ಕೋಲ್ಡ್ ವಾರ್ ನಡೀತಾ ಇತ್ತು. ಆದ್ರೆ ಇದೇ ಜಿಮ್ ನಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಂಶು ಠಾಕೂರ್ ಹಾಗೂ ಇಲಿಯಾಸ್ ಏನಿದ್ದಾನೆ ಇವರಿಬ್ರು ಮಧ್ಯದಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ ಇರುತ್ತೆ. ಆ ಟ್ರೈನಿಂಗ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಇಬ್ರು ಕೂಡ ಸಾಕಷ್ಟು ಗಲಾಟೆಯನ್ನ ಮಾಡ್ಕೊಂಡಿರ್ತಾರೆ. ಇಲ್ಲಿ ಇಲಿಯಾಸ್ಗೆ ಈ ಅಂಶು ಠಾಕೂರ್ ಏನಿದ್ದಾರೆ ಈ ಒಂದು ಬಾಡಿ ಬಿಲ್ಡಿಂಗ್ ವಿಚಾರದಲ್ಲಿ ಆಗಿರ್ಬೋದು, ಜೊತೆಗೆ ಬೇರೆ ಟ್ರೈನಿಂಗ್ ಗಳಿಗೆ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡುವಂತ ವಿಚಾರ ಆಗಿರ್ಬೋದು, ಈ ಇಬ್ರು ಮಧ್ಯೆ ಸಾಕಷ್ಟು ವಾರ್ಗಳು ನಡೀತಾ ಇರುತ್ತೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ. ಆದ್ರೆ ಇಲ್ಲಿ ಇಲಿಯಾಸ್ ನ ಮತ್ತೊಬ್ಬ ಶಿಷ್ಯ ಇರ್ತಾನೆ, ಆತ ಕೂಡ ಜಿಮ್ ನ ಟ್ರೈನಿಂಗ್ ಅನ್ನ ತೆಗೆದುಕೊಳ್ತಾ ಇರ್ತಾನೆ ಬಾಡಿ ಬಿಲ್ಡಿಂಗ್ ಗಾಗಿ. ಹೀಗಾಗಿ ಇಲಿಯಾಸ್ ಬಗ್ಗೆ ಯಾವಾಗ ಈ ಅಂಶು ಠಾಕೂರ್ ಸಾಕಷ್ಟು ಬೈಗಳು ಮಾಡ್ತಾ ಇರ್ತಾನೆ, ಬೈತಾ ಇರುವಂತ ಸಂದರ್ಭದಲ್ಲಿ ಆತ ಕೂಡ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಇದ್ದಂತ ವೇಳೆಯಲ್ಲಿ
ಆತ ಕೂಡ ಯಾಕೆ ರೀತಿಯಾಗಿ ನಮ್ಮ ಸೀನಿಯರ್ಗೆ ಈ ತರ ಬೈತೀಯಾ, ನಮ್ಮ ಟ್ರೈನರ್ಗೆ ಯಾಕೆ ಬೈತೀಯಾ ಅಂತ ಹೇಳಿ ಇಬ್ರು ಮಧ್ಯೆ ವಾಟ್ಸಪ್ ಅಲ್ಲಿ ಗಲಾಟೆಗಳು ಆಗಿರುತ್ತೆ. ಅದಾದ ನಂತರವಾಗಿ ಇಲ್ಲಿ ಮತೀನ್ ಗ್ಯಾಂಗ್ ಏನಿದೆ ಮತ್ತೆ ಇಲಿಯಾಸ್ ಪರವಾಗಿ ಒಂದು ಮಾತುಕತೆ ಆಡ್ಬೇಕು ಅಂತ ಹೇಳಿ ಇಲ್ಲಿ ಅಂಚು ಠಾಕರ್ಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ನಂತರ ಇಬ್ರು ಕೂಡ ಮಾತನಾಡೋಣ ಬಾ ಅಂತ ಹೇಳಿ 2 ದಿನಗಳ ಹಿಂದೆ ಅಂದ್ರೆ 19ನೇ ತಾರೀಕು ಕೂಡ ಇಬ್ರು ಕೂಡ ಸೇರ್ಕೊಂಡು ಅಲ್ಲಿ ಒಂದು 5 ಜನ ಗ್ಯಾಂಗ್ ಅನ್ನ ಕಟ್ಕೊಂತಾರೆ. ಅಂಚು ಠಾಕರ್ ಮನೆ ಬಳಿ ಹೋಗ್ತಾರೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಮಾತುಕತೆ ಅಂತ ಕರೆಸಿದಂತ ಸಂದರ್ಭದಲ್ಲಿ ಇಬ್ರು ಮಧ್ಯೆ ಸಾಕಷ್ಟು ಜಗಳ ಆಗುತ್ತೆ. ಜಗಳ ಆದಂತ ಸಂದರ್ಭದಲ್ಲಿ ಇಲ್ಲಿ 5 ಜನ ಇರ್ತಾರೆ. ಅಂದ್ರೆ ಇಲ್ಲಿ ಮತೀನ್ ಸೇರಿದಂತೆ ಶೈಲೇಂದ್ರ ಅಂತ ಹೇಳಿ ಮತ್ತು ಜನ ಒಟ್ಟು 6 ಜನ ಈ ರೀತಿಯಾಗಿ ಒಂದು ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಸಾಕಷ್ಟು ಹಲ್ಲೆಯನ್ನು ಮಾಡಿರ್ತಾರೆ. ಯಾವಾಗ ಈ ಹಲ್ಲೆಯನ್ನು ನೋಡಿದಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರ ಮೊಬೈಲ್ ಅಲ್ಲೂ ಕೂಡ CCTV ಕೂಡ ಪತ್ತೆ ಆಗುತ್ತೆ ಹಲ್ಲೆ ಮಾಡುವಂತ ದೃಶ್ಯಾವಳಿಗಳು. ನಂತರ ಇದ್ರ ಬಗ್ಗೆ ಹಲ್ಲೆ ಆದಂತ ವ್ಯಕ್ತಿ ಏನಿದ್ದಾರೆ ಅಂಚು ಠಾಕೂರ್ ಅವರ ಕುಟುಂಬಸ್ಥರು ದೂರನ್ನ ಕೊಡ್ತಾರೆ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ. ನಂತರ ಪ್ರಕರಣ ದಾಖಲಿಸಿಕೊಂಡಂತ ಸಂಜಯ್ ನಗರ ಪೊಲೀಸರು ಅಲ್ಲಿನ CCTV ಆಗಿರ್ಬೋದು, ಮೊಬೈಲ್ ವಿಡಿಯೋಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಪತ್ತೆ ಮಾಡಿ ನಂತರವಾಗಿ ಇಲ್ಲಿ ಹಲ್ಲೆ ನಡೆಸಿದಂತ ಪ್ರಮುಖ ಆರೋಪಿ ಮತೀನ್ ಸೇರಿದಂತೆ ಶೈಲೇಂದ್ರ ಸೇರಿದಂತೆ ಒಟ್ಟು 6 ಜನ ಆರೋಪಿಗಳನ್ನ ಈಗಾಗಲೇ ಬಂಧಿಸಿ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಇಲ್ಲಿ ಪ್ರಮುಖ ವಿಚಾರ ಅಂತಂದ್ರೆ ಟ್ರೈನರ್ ವಿಚಾರವಾಗಿ ಅಂದ್ರೆ ಈ ಸೀನಿಯರ್ ಟ್ರೈನರ್ಗೆ ಈ ಜೂನಿಯರ್ ಏನು ಟ್ರೈನಿಂಗ್ ತಗೊಂಡಿರ್ತಾರಲ್ಲ ಅವ್ರ ಮಧ್ಯೆ ಈ ಒಂದು ಗಲಾಟೆ ಆಗಿರೋದು ಕೂಡ ಗೊತ್ತಾಗಿದೆ. ಹೀಗಾಗಿ ತನಿಖೆಯನ್ನು ಕೂಡ ಮುಂದುವರಿಸ್ತಾರೆ. ಎಸ್ ಅಜಯ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಇನ್ ಡೆಪ್ತ್ ಮಾಹಿತಿಗಾಗಿ.